ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುವಂತಹ ಕರ್ಜಿಕಾಯಿ, ಬೆಲ್ಲದ ಕರ್ಜಿಕಾಯಿ ತುಂಬ ಸುಲಭ ವಿಧಾನದಲ್ಲಿ ಮಾಡ್ಕೋಬಹುದು. ಯಾರಿಗೆ ಕೊಟ್ಟರು ಬೇಡ ಅನ್ನೋದಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ತುಂಬ ಇಷ್ಟ. ನೋಡಿ, ಗರಿಗರಿಯಾಗಿರುತ್ತೆ, ಹೊರಗಡೆಯಿಂದ ಗರಿಗರಿ, ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಈ ಬೆಲ್ಲದ ಕರ್ಜಿಕಾಯಿ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ತುಂಬ ಅಂದರೆ ತುಂಬ ಸ್ವೀಟ್ ಕೂಡ ಇರೋದಿಲ್ಲ, ಟೇಸ್ಟಾಗಿ ಚೆನ್ನಾಗಿರುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ 2 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಮೈದಾ ಹಿಟ್ಟು 2 ಕಪ್ಪಿಗೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಬಳಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ತುಂಬ ಕ್ರಿಸ್ಪಿಯಾಗಿ ಬರಬೇಕು, ಹಾಗೆ ಗರಿ ಗರಿಯಾಗಿ ತುಂಬ ದಿನ ಇರಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ರವೆ ಏನಿದೆ ನೋಡಿ, ಅರ್ಧ ಕಪ್ ತೊಗೋಬೇಕಾಗತ್ತೆ. ಇಲ್ಲಿ 2 ಕಪ್ಪಿಗೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಆದರೆ ಸಾಕಾಗುತ್ತೆ. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟನ್ನ ಏನು ನಾದ್ತೀವಲ್ವ, ಅದಕ್ಕಿಂತ ಗಟ್ಟಿಯಾಗಿ ನಾದ್ಕೋಬೇಕು. ಯಾಕಂದರೆ ಇದರಲ್ಲಿ ತುಂಬ ತೆಳುವಾಯಿತು ಅಂದರೆ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಪುರಿಗಿರಿ ನಾದ್ತೀವಲ್ವ, ಆ ರೀತಿ ನಾದಬಾರ್ದು, ತುಂಬ ಗಟ್ಟಿ ನಾದ್ಕೋಬೇಕು. ಒಂದು 10 ನಿಮಿಷಗಳ ಕಾಲ ಬಿಟ್ಟರೆ ಅದು ಏನಿದೆ ಸಾಫ್ಟ್ ಆಗುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಸಾಕು. ಸ್ವಲ್ಪ ಸ್ವಲ್ಪ ನೀರನ್ನ ಬಳಸ್ಕೊತ ಹಿಟ್ಟನ್ನ ನಾದ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಡಿ, ಮೇಲ್ಗಡೆಯಿಂದ ಹಚ್ಚಿ ಒಂದು 10 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಡಿ. ಗಟ್ಟಿಯಾಗಿರಬೇಕು ಸ್ನೇಹಿತರೆ, ಇದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಬೇಕಾಗಿರುವಂಥ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಕರ್ಜಿಕಾಯಿಗೆ ಹಾಕೊಳ್ಳೋದಕ್ಕೆ ಫಸ್ಟ್ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಬಿಳಿ ಎಳ್ಳೇನಿದೆ ಚಟ್ಪಟ್ ಅನ್ನಬೇಕು. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗಸಗಸೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗಸಗಸೆ ಕೂಡ ಅಷ್ಟೇ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬಿಡಿ, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಈ ರೀತಿ ಕಲರ್ ಚೇಂಜ್ ಆದಾಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡಿ ತಣ್ಣಗಾಗೋಕ್ಕೆ. ನೆಕ್ಸ್ಟು ಮಿಕ್ಸಿ ಜಾರಿಗೆ ನೋಡಿ, ಇಲ್ಲಿ 1 ಬೌಲ್ ಆಗುವಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಹುರಿಗಡಲೆ ಅಥವಾ ಪುಟಾಣಿ 1 ಬೌಲ್ ಆಗುವಷ್ಟು. ಅದೇ 1 ಬೌಲಿಗೆ ಕರೆಕ್ಟಾಗಿ 1 ಬೌಲ್ ಆಗುವಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಬೆಲ್ಲ ಕೂಡ ಈ ಮಿಕ್ಸಿ ಜಾರ್ನಲ್ಲೇ ಹಾಕ್ಕೊಂಬಿಡಿ. ಸ್ವಲ್ಪ ಸ್ವಲ್ಪ ಗಂಟು ಉಳಿಯುತ್ತೆ ಅಷ್ಟೇ, ಜಾಸ್ತಿ ಉಳಿಯೋದಿಲ್ಲ. ಅದನ್ನು ನೀವು ಬೇಕಾದ್ರೆ ಕೈಯಿಂದ ತಿರ್ಸ್ಕೊಂಬಿಟ್ರೆ ಸಾಕಾಗುತ್ತೆ. ಈಗ ನೋಡಿ, ಬೆಲ್ಲ ಮತ್ತು ಪುಟಾಣಿ ಎರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದಿದ್ದಾಯಿತು. 1 ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿರುತ್ತೆ. ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಗಂಟು ಉಳಿದಿದ್ರೆ ಅದನ್ನು ಕೈಯಿಂದನೇ ಒತ್ಕೊಂಡ್ಬಿಡಿ. ಬೆಲ್ಲ ಇರೋದ್ರಿಂದ ಸೊ ಜಲ್ದಿನೇ ಕರಗಿಬಿಡುತ್ತೆ, ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ, ಉದುರಾಗುತ್ತೆ. ಇದಕ್ಕೆ 1 ಬೌಲ್ ಆಗುವಷ್ಟು ನಾನು ಒಣ ಕೊಬ್ಬರಿ, ತುರಿದಿರುವಂಥ ಒಣ ಕೊಬ್ಬರಿನ ಬಳಸ್ತಾ ಇದ್ದೀನಿ. ಈ ರೀತಿ ನೀವು ಮಾಡ್ಕೊಳ್ಳಿ. ಇದನ್ನು ನೀವು ನಾರ್ಮಲ್ಲಾಗಿ ಸ್ಟೋರ್ ಮಾಡ್ಕೋಬೋದು, ತಿಂಗಳನ್ಗಟ್ಟಲೆ ಸ್ಟೋರ್ ಮಾಡ್ಕೊಂಬಿಡ್ಬೋದು. ಇದಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ಇದರಲ್ಲಿರುವಂಥ ಎಲ್ಲ ಐಟಮ್ಸ್ ಕೂಡ ಒಣ ಇರೋದ್ರಿಂದ ಇದು ಜಾಸ್ತಿ ದಿನವೇ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟು ಬಿಳಿ ಎಳ್ಳು ಮತ್ತು ಗಸಗಸೆ ಏನು ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಗೆ ಆ್ಯಡ್ ಮಾಡ್ಕೊಂಬಿಡಿ. ತಿನ್ನೋ ಟೈಮ್ನಲ್ಲಿ ಬಿಳಿ ಎಳ್ಳು ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಸಿಕ್ಕರೆ ಕ್ರಿಸ್ಪಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನೇನು ಕೂಡ ಮಿಕ್ಸಿಗೆ ಹಾಕೊಳಕ್ಕೆ ಹೋಗಿಲ್ಲ. ಕರ್ಜಿಕಾಯಿಗೆ ಬೇಕಾಗಿರುವಂತಹದ್ದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು 1 ಬೌಲಿಗೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಮೈದಾ ಹಿಟ್ಟನ್ನು ಉಂಡೆ ಮಾಡ್ಕೊತಾ ಹೋಗಿ ಒಂದೊಂದೇ ಉಂಡೆ ಮಾಡಿಕೊಂಡು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲೆ ಯಾವ ರೀತಿ ಇರುತ್ತಲ್ವ ಆ ರೀತಿ ಉದ್ದಕ್ಕೆ ಲಟ್ಟಿಸ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು, ಸಮಯ ಏನು ಜಾಸ್ತಿ ಹೋಗೋದಿಲ್ಲ. ನೋಡಿದ ತಕ್ಷಣವೇ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಬ್ಬಕ್ಕಂತೂ ಪರ್ಫೆಕ್ಟ್ ಆಗಿರುವಂಥದ್ದು, ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಇವಾಗ ಉದ್ದಕ್ಕೆ ಈ ರೀತಿ ಲಟ್ಟಿಸ್ಕೊಂಡಿದ್ದಾಯಿತು. ಇದನ್ನು ಯಾವ ರೀತಿ ಫಿಲ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಫಸ್ಟು ಎಲೆನ ನಾವು ಕೈಯಲ್ಲಿ ಇಟ್ಕೋಬೇಕಾಗುತ್ತೆ, ಅಂಗೈಯಲ್ಲಿ ಇಟ್ಕೋಬೇಕಾಗುತ್ತೆ. ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಮಾಡ್ಕೊಂಡಿರುವಂಥ ಹೂರಣ ಏನಿದೆ ಅಲ್ವಾ, ಅದನ್ನು ಫಿಲ್ ಮಾಡ್ಕೋಬೇಕು. ಕರ್ಜಿಕಾಯಿಗೆ ಬೇಕಾಗಿರುವಂಥದ್ದು ಪುಟಾಣಿ, ಇದರಲ್ಲಿ ನೀವು ಶೇಂಗಾ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಪುಟಾಣಿ ಮತ್ತು ಕೊಬ್ಬರಿ, ಬಿಳಿ ಎಳ್ಳು ಹಾಗೆ ಗಸಗಸೆ, ಬೆಲ್ಲ ಇವೆಲ್ಲವನ್ನು ಕೂಡ ಹಾಕಬೇಕು. ಫಿಲ್ ಮಾಡ್ಕೋಬೇಕಾದ್ರೆ ಒಂದು 2 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಸೈಡಿಗೆ ಏನಿದೆ ನೋಡಿ, ಸ್ವಲ್ಪ ಹಾಲನ್ನು ಹಾಕ್ಕೋಬೇಕಾಗುತ್ತೆ. ಉಗುರು ಬೆಚ್ಚಿರುವಂಥ ಹಾಲು ಅಥವಾ ನಾರ್ಮಲಾಗಿ ಕಾಯಿಸಿಟ್ಟಿರುವಂಥ ಆರಿಸಿಟ್ಟಿರುವಂಥ ಹಾಲನ್ನು ಹಾಕ್ಕೊಂಡು ಜಸ್ಟ್ 1 ಸೈಡ್ ಅಷ್ಟೇ ಹಚ್ಕೊಳ್ಳಿ. ಎಲ್ಲ ಕಡೆ ಹಚ್ಕೊಳೋದೇನು ಬೇಕಾಗೋದಿಲ್ಲ. 1 ಸೈಡ್ ಹಚ್ಕೊಂಡ್ಬಿಟ್ಟು ಇವಾಗ ಇನ್ನೊಂದು ಸೈಡ್ ಏನು ಇರಲ್ವಲ್ಲ ಅದನ್ನು ತೊಗೊಂಡು ಬಂದು ಪ್ರೆಸ್ ಮಾಡ್ಕೊತ ಹೋಗಬೇಕು. ಸೊ ಈ ರೀತಿ ಮಾಡಿದರೆ ಕರ್ಜಿಕಾಯಿ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಬಾಯಿ ತಗೊಳೋದಿಲ್ಲ. ಅಂದರೆ ಏನಿದೆ ನೋಡಿ, ಬಾಯಿ ತೆಗೆದುಬಿಟ್ರೆ ಏನಾಗುತ್ತೆ, ಎಣ್ಣೆಯಲ್ಲಿ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಫಿಲ್ಲು. ಅದಕ್ಕಾಗಿ ಸ್ವಲ್ಪ ಕರೆಕ್ಟಾಗಿ ಒತ್ಕೋಬೇಕು, ಗಟ್ಟಿಯಾಗಿ ಒತ್ಕೋಬೇಕು. ಈ ಕ್ರಿಸ್ಪಿ ಆಗೋಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ, ಒಂದು 10 ನಿಮಿಷಗಳ ಕಾಲ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡಿರುವಂಥ ಕರ್ಜಿಕಾಯಿ ಏನಿದೆ ನೋಡಿ, ಒಂದು 5ರಿಂದ 10 ನಿಮಿಷ ಏನು ಬೇಡ, ಕೇವಲ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಬಿಟ್ಟ ಮೇಲೆ ನೀವು ಎಣ್ಣೆಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಭಾಳ ದಿನ ಕ್ರಿಸ್ಪಿಯಾಗಿರುತ್ತೆ. ಒಂದು 10ರಿಂದ 15 ದಿನಗಳ ಕಾಲ ಕ್ರಿಸ್ಪಿಯಾಗಿರುತ್ತೆ. ನೀವು ಮಾಡಿದ ತಕ್ಷಣವೇ ಇನ್ಸ್ಟೆಂಟ್ ಇವಾಗ ಹೂರಣ ತುಂಬ್ಕೊಂಡಿದ್ದೀರ ಅಂದ ತಕ್ಷಣವೇ ನೀವು ಮಾಡ್ಕೊಂಬಿಟ್ರೆ ಏನಾಗುತ್ತೆ, ತುಂಬ ದಿನ ಬರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಬಟ್ ಒಂದು 5 ನಿಮಿಷಗಳ ಕಾಲ ನೀವು ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಳ್ಳಿ. ಎಲ್ಲ ಒಂದು 10-15 ಕರ್ಜಿಕಾಯಿನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಬಿಡೋವರೆಗೂ ಏನಾಗುತ್ತೆ ನೋಡಿ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ, ಎರಡೂ ಕಡೆ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ.
ಜಾಸ್ತಿ ಹೈ ಇಟ್ಕೊಂಡ್ರೆ ಹೊರಗಡೆ ಅಷ್ಟೇ ಚೆನ್ನಾಗಿ ಕಲರ್ ಬರುತ್ತೆ, ಇಲ್ಲ ಒಳಗಡೆ ಏನಿದೆ ಏನು ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ, ಜಸ್ಟ್ ಕಂದು ಬಣ್ಣಕ್ಕೆ ಬಂದ ತಕ್ಷಣವೇ ತಗೊಂಬಿಡಿ. ನೋಡಿ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸ್ಮೂತ್ ಆಗಿರುವಂತಹ ಬೆಲ್ಲದ ಕರ್ಜಿಕಾಯಿ ರೆಡಿಯಾಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಜಿಕಾಯಿ, ಹಬ್ಬಕ್ಕಂತೂ ಪರ್ಫೆಕ್ಟ್ ಆಗಿರುವಂಥದ್ದು. ಈಗಂತೂ ನಾಗರ ಪಂಚಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಬರ್ತಾ ಬರ್ತಾ ಗಣೇಶನ ಹಬ್ಬ, ಎಲ್ಲದಕ್ಕೂ ಕೂಡ ಫೇವ್ರೇಟ್ ಆಗಿರುವಂಥ ಕರ್ಜಿಕಾಯಿ ಒಂದು ಸತಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.